ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ 24 ಆಗಸ್ಟ್ 2024 ಶನಿವಾರ. ಸೂರ್ಯೋದಯ ಬೆಳಗ್ಗೆ 6:08, ಸೂರ್ಯಾಸ್ತ ಸಂಜೆ 6:35, ಚಂದ್ರೋದಯ ರಾತ್ರಿ 10:16, ಚಂದ್ರಾಸ್ತ ಬೆಳಗ್ಗೆ 10:21. ಇಂದಿನ ತಿಥಿ ಪಂಚಮಿ ಮಧ್ಯಾಹ್ನ 12:53 ರವರೆಗೆ, ನಂತರ ಷಷ್ಠಿ. ಯೋಗ ಗಂಡ ಬೆಳಗ್ಗೆ 6:09, ನಂತರ ವೃದ್ಧಿ. ನಕ್ಷತ್ರ ಅಶ್ವಿನಿ ರಾತ್ರಿ 11:50 ರವರೆಗೆ, ನಂತರ ಭರಣಿ. ಕರ್ಣ ತೈತಿಲ ಬೆಳಗ್ಗೆ 7:51, ಗರಜ ಸಂಜೆ 6:37, ನಂತರ ವನಿಜ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:36 ರಿಂದ 5:22, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:57 ರಿಂದ 12:47. ಪ್ರಾತಃ ಸಂಧ್ಯಾ ರಾತ್ರಿ 4:59 ರಿಂದ 6:08. ಸಂಧ್ಯಾಕಾಲ ಸಂಜೆ 6:35 ರಿಂದ 7:45, ಅಮೃತಕಾಲ ಬೆಳಗ್ಗೆ 11:26 ರಿಂದ 12:55. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 9:15 ರಿಂದ 10:48. ಯಮಗಂಡ ಕಾಲ ಮಧ್ಯಾಹ್ನ 1:55 ರಿಂದ 3:29 ರವರೆಗೆ, ವರ್ಜ್ಯಕಾಲ ಬೆಳಗ್ಗೆ 2:24 ರಿಂದ 3:52, ದುರ್ಮುಹೂರ್ತ ಬೆಳಗ್ಗೆ 6:08 ರಿಂದ 6:58, ನಂತರ 6:58 ರಿಂದ 7:48 ರವರೆಗೆ. ರಾತ್ರಿ 11:50 ರವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ಮಿಥುನ, ಕರ್ಕ, ತುಲಾ, ವೃಶ್ಚಿಕ, ಕುಂಭ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷ ರಾಶಿ. ಇಂದು ಅದೃಷ್ಟ ನಿಮ್ಮ ಕಡೆಗಿದೆ. ನೀವು ದಿನದ ಆರಂಭದಲ್ಲಿ ಆನಂದಕರ ವಿಷಯ ಕೇಳಬಹುದು. ವೃತ್ತಿಯಲ್ಲಿ ಉತ್ತಮ ಪ್ರದರ್ಶನವಿರುವುದು, ಹಣದ ಲಾಭವಾಗಬಹುದು. ನಿಮ್ಮ ಮಕ್ಕಳ ಕಾರಣದಿಂದ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ. ಬೇರೆಯವರ ವಿಷಯಗಳಿಗೆ ಹೋಗಬೇಡಿ. ವೃಷಭ ರಾಶಿ. ಈ ದಿನ ನಿಮ್ಮ ಮನಸ್ಸಿಗೆ ಅಷ್ಟು ಹಿತವೆನಿಸುವುದಿಲ್ಲ. ವೃತ್ತಿಯಲ್ಲಾಗಲಿ ಮನೆಯವರೊಡನೆಯಾಗಲಿ ವಾದಗಳಿಗೆ ಇಳಿಯಬೇಡಿ. ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ಮಿಥುನ ರಾಶಿ. ನಿರೀಕ್ಷೆಗೆ ತಕ್ಕಂತೆ ಕೆಲಸ ನಿರ್ವಹಿಸಲು ಕಷ್ಟವಾಗಬಹುದು. ಇಂದು ನೀವು ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ನಕಾರಾತ್ಮಕ ಮನಸ್ಥಿತಿ ತೊಡೆದು ಹಾಕಲು ಧ್ಯಾನ ಉತ್ತಮ. ಇಂದು ಸ್ನೇಹಕೂಟದಲ್ಲಿ ಭಾಗಿಯಾಗಬಹುದು. ಕಟಕ ರಾಶಿ. ಖರ್ಚುಗಳ ಮೇಲೆ ನಿಯಂತ್ರಣ ತಂದು ಸ್ವಲ್ಪ ಹಣವನ್ನು ಉಳಿಸಲು ಆರಂಭಿಸಿ. ಯಾರನ್ನೇ ಅತಿಯಾಗಿ ನಂಬುವುದಾಗಲಿ ಮತ್ತು ಅನವಶ್ಯಕ ಸಲಹೆಗಳನ್ನು ನೀಡುವುದಾಗಲಿ ಮಾಡಬೇಡಿ. ನಿಮ್ಮ ಜಾಣ್ಮೆ ಉಪಯೋಗಿಸಿ ಕೆಲಸದ ಪರಿಸರ ನಿಮ್ಮ ಒಳಿತಿಗೆ ಬದಲಾಯಿಸಬಹುದು. ಸಿಂಹ ರಾಶಿ. ಹೆಚ್ಚಿನ ಕೆಲಸದ ಹೊರತಾಗಿಯೂ ನಿಮ್ಮಲ್ಲಿ ಚೈತನ್ಯ ತುಂಬಿರುವುದು. ಹಣಕಾಸು ಲಾಭ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಬರುತ್ತದೆ. ಗಂಡ ಹೆಂಡತಿಯ ಮಧ್ಯೆ ಈಗ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇದೆ. ಸಂಯಮದಿಂದ ವರ್ತಿಸಿ. ಕನ್ಯಾ ರಾಶಿ. ನಿಮ್ಮ ವೃತ್ತಿ ಜೀವನ ಉತ್ತಮವಾಗಿದೆ. ಆದರೂ ಕೆಲವು ವಿರೋಧಾತ್ಮಕ ಭಾವವನ್ನು ಎದುರಿಸಬೇಕಾಗಬಹುದು. ಅನವಶ್ಯಕ ಯೋಚನೆಗಳು ಇಂದು ನಿಮ್ಮನ್ನು ಬಾಧಿಸಬಹುದು. ಕೆಲಸದಲ್ಲಿ ತೊಡಗಿಸಿಕೊಳ್ಳಿ. ಬೆನ್ನು ಮತ್ತು ತಲೆನೋವು ಬರಬಹುದು. ತುಲಾ ರಾಶಿ. ಇಂದು ನಿಮ್ಮ ಮೇಲಧಿಕಾರಿಗಳೊಡನೆ ಒಳ್ಳೆಯ ಸೌಹಾರ್ದತೆ ಇರುವುದು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳುವುದು. ನಿರುದ್ಯೋಗಿಗಳಿಗೆ ಹೊಸ ಕೆಲಸ ಸಿಗುವುದು. ನಿಮ್ಮ ಬಗ್ಗೆ ನಿಮಗೆ ಒಳಿತು ಮತ್ತು ವಿಶ್ವಾಸ ಬರುವುದು. ವೃಶ್ಚಿಕ ರಾಶಿ. ಮನೆಯ ವಿಷಯಗಳು ಮತ್ತು ಬಾಕಿ ಇರುವ ಗೃಹಕೃತ್ಯಗಳನ್ನು ಪೂರೈಸಲು ಅನುಕೂಲಕರ ದಿನ. ವಿವಾಹಿತರಿಗೆ ಮದುವೆಗೆ ಸಂಬಂಧಗಳು ಬರಬಹುದು. ಕುಟುಂಬದಲ್ಲಿ ನಿಮ್ಮ ಪ್ರಾಮುಖ್ಯತೆ ಹೆಚ್ಚಾಗುವುದು. ಧನು ರಾಶಿ.
ವೃತ್ತಿಯಲ್ಲಿ ನಿಮ್ಮ ಅಧಿಕಾರಿಗಳಿಗೆ ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಉತ್ತಮ ಸಮಯ. ನಿಮ್ಮ ಸಾಮರ್ಥ್ಯಗಳ ಸಹಾಯದಿಂದ ನಿಮ್ಮ ಕೆಲಸ ಬೇಗ ಮುಗಿಯುವುದು ಮತ್ತು ನೀವು ನಿರೀಕ್ಷಿಸಿದ ವಿಜಯ ನಿಮಗೆ ಸಿಗುವುದು. ದೂರ ಪ್ರದೇಶದಲ್ಲಿರುವ ನಿಮ್ಮ ಭೂಮಿ ಮಾರಾಟವಾಗುವ ಸಾಧ್ಯತೆಯಿದೆ. ಮಕರ ರಾಶಿ. ನಿಮ್ಮ ಹಿಂದಿನ ದಿನಗಳ ಶ್ರಮ ಈಗ ಫಲ ನೀಡುತ್ತದೆ. ಕೋರ್ಟ್ ಕೇಸ್ಗಳಲ್ಲಿ ವಿಜಯ ಸಿಗುವ ಸಾಧ್ಯತೆ. ತರಾತುರಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಯೋಗ, ಪ್ರಾಣಾಯಾಮ ಜೀವನ ಕ್ರಮದಲ್ಲಿ ಅಳವಡಿಸಿಕೊಳ್ಳಿ. ಕುಂಭ ರಾಶಿ. ನೀವು ನಿಮ್ಮ ಪ್ರೀತಿ ಪಾತ್ರರಿಗಾಗಿ ವಿಶೇಷ ಯೋಜನೆಗಳನ್ನು ಮಾಡಲು ಮರೆಯಬೇಡಿ. ನಿಮ್ಮ ವೈವಾಹಿಕ ಜೀವನದ ತೊಡಕುಗಳು ನಿವಾರಣೆಯಾಗುವುದು. ಇಂದು ನಿಮ್ಮ ಕೆಲಸಗಳನ್ನು ಚೆನ್ನಾಗಿ ನಿರ್ವಹಿಸುವಿರಿ. ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡಿ. ಮೀನ ರಾಶಿ. ಇಂದು ನಿಮಗೆ ಸಾಧ್ಯವಾದಷ್ಟು ಸಹಾಯ ಮಾಡಲು ಯತ್ನಿಸಿ. ಆದರೆ ನಿಮ್ಮ ಸ್ವಂತ ಜವಾಬ್ದಾರಿಗಳನ್ನು ನಿರ್ಲಕ್ಷಿಸಬೇಡಿ. ಪರಿಶ್ರಮದ ನಂತರ ನಿಮಗೆ ಜಯ ಸಿಗುವುದು. ಈ ದಿನ ಹೊಟ್ಟೆಯುಬ್ಬರ ಅನುಭವವಾಗುವುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.